ಸೊ ಪ್ರತಿ ವರ್ಷ ನನಗೆ ಇವತ್ತು ಕೂಡ ಅಭಿಮಾನಿಗಳ ಸಾಗರ ಬಂದಿರುವಂಥದ್ದು. ಸೊ ಪ್ರತಿ ವರ್ಷ ಈ ದಿನ ಬಂದಾಗ ಒಂದು ರೀತಿ ಎಮೋಷನಲ್ ಒಂದು ಕನೆಕ್ಷನ್. ಅಪ್ಪಾಜಿಯ ಸಾಕಷ್ಟು ಹುಟ್ಟುಹಬ್ಬವನ್ನು ಮೆಮೊರೀಸ್ ಇದ್ದೇ ಇರುತ್ತೆ ಅಪ್ಪಾಜಿಯ ಹುಟ್ಟುಹಬ್ಬ ಅಂತ. ಎಮೋಷನಲ್ಗಿಂತ ಏನಂದರೆ ಆ ಫೀಲ್ ಬರೀ ಅಪ್ಪಾಜಿ ಹುಟ್ಟುಹಬ್ಬದ ಕೆಲಸ ಮಾತ್ರ ಬರೋದಲ್ಲ, ಇಡೀ ವರ್ಷ ಅವ್ರು ನೆನೆಸ್ಕೊಳ್ಳೋದಿರೋ ಒಂದು ದಿನವೇ ಇಲ್ಲ. ಅದು ನೆನೆಸ್ಕೊಳ್ತಾರೆ ಅಪ್ಪಾಜಿ ಆಗಲಿ ಅಮ್ಮ ಅಪ್ಪು ಆಗಲಿ, ಅದಕ್ಕೇನು ಪರ್ಟಿಕ್ಯುಲರ್ ಡೇ ಬರಬೇಕು ಇಲ್ಲ, ಅದಕ್ಕೇನು ಒಂದಿಲ್ಲ. ಬಟ್ ಎಲ್ಲ ದಿನ ನೆನೆಸ್ಕೊತಾ ಇರ್ತೀವಿ, ಪ್ರತಿದಿನ ನೆನೆಸ್ಕೊತಾ ಇರ್ತೀವಿ. ಬಟ್ ಇದಿದೆ ಫೀಲ್ ಇದೆ. ಬಟ್ ಅವ್ರನ್ನ ಇಲ್ಲ ಅಂತ ನಾವು ಅಂತಾರೆ, ಅವರ ಜೊತೆ ಇರ್ತಾರೆ. ಯಾವುದಾದ್ರು ನೆನಪಿರೋದು ಸಿಕ್ಕಾಪಟ್ಟೆ ನಿಮ್ಮ ಕಡೆಯಿಂದ ಗಿಫ್ಟ್ ಅನ್ನೋದೇನು ಅಷ್ಟೇ ಇಲ್ಲ. ಈ ವರ್ಷದ ಹುಟ್ಟುಹಬ್ಬಕ್ಕೆ ಮತ್ತೊಂದು ಸ್ಪೆಷಲ್ ಅಂದರೆ ಮಗಳ ಪ್ರೀತಿಯ ಸಿನಿಮಾ ಆ್ಯಕ್ಚುಲ್ ಆಗಿ ಕನ್ಸ್ಪಟ್ಟು ಬಂದಂಥ ಸಿನಿಮಾ. ಸೊ ಅದರಲ್ಲಿ ಅದು ಅದೇ ಹೆಂಗೆ ಈ ಡೇಟ್ ಬಂದ ಸಿಕ್ಕಾಪಟ್ಟೆ ತುಂಬಾ ಅದು ಫೆಬ್ರವರಿ ಬರಬೇಕಂತಿತ್ತು. ಆಮೇಲೆ ನಾನು ಹುಷಾರಿದ್ದ ಕಾರಣ ನಾವು ಅಲ್ಲಿ ಹೋಗ್ಬೇಕಾಯ್ತು. ಅಲ್ಲಿ ಪಾಪ ನಿಧಿನೂ ಅಲ್ಲಿ ಬಂದ್ಬಿಟ್ರು. ಅದು ಸೊ ಇಲ್ಲಿ ಇರಲಿಲ್ಲ. ಸೊ ಅವಾಗ ಏನಾಯ್ತು, ಒಂದು 1 ಮಂತ್ 1.5 ಮಂತ್ ಪೋಸ್ಟ್ ಮಾಡಿದೆ. ಕರೆಕ್ಟ್ ಅದು ಅಪ್ಪಾಜಿ ಬರ್ತ್ಡೇಗೆ ಬಂತು. ಸೊ ಮತ್ತು ರಿಲೀಸ್ ಆಗಿದೆ. ಒಳ್ಳೇದಾಗಬೇಕು ಇಡೀ ಟೀಮ್ಗೆ. ನೀವು ಅಣ್ಣ ಬರ್ತ್ಡೇಗೆ ಏನಾದರೂ ಗಿಫ್ಟ್ ಕೊಟ್ಟಿರೋದೇನಾದರೂ ನೆನಪಿದೆಯಾರ? ಇಲ್ಲ, ಅಷ್ಟೇನು. ಅವರೇ ನನಗೆ ಗಿಫ್ಟ್ ಕೊಟ್ಟಿದ್ರು, ನಾನು ಬಂದಿರೋದು ಒಂದು ಗಿಫ್ಟ್. ಸೊ ಆ್ಯಕ್ಚುಲಾಗಿ ಪಾಪ ಈಗ 10 ವರ್ಷದ ಮಕ್ಕಳು ಇಲ್ದಿದ್ರು ನಾನು ಬಂದಿದ್ದೀನಿ. ಐ ಥಿಂಕ್ ನನಗೆ ಅದು ಗಿಫ್ಟ್. ಇವತ್ತು ಬೇಕರಿ ಐಟಮ್ಸ್ ಎಲ್ಲ ತಗೊಂಡ್ಬಂದು ಇಲ್ಲಿ ಇಟ್ಟಿದ್ದೀರಾ, ಗೀತಕ್ಕ ಮಾಡಿರೋದು ಅಂತ ಅನ್ಸುತ್ತೆ. ಬರ್ತ್ಡೇಸ್ ಅಂದ್ರೆ ಗೀತಕ್ಕ ಮಾಡಿರೋದು ಅಂತ. ಅದು ರವೆ ಉಂಡೆ. ಅದು ಲಾಸ್ಟ್ ಟೈಮ್ ಬರೋಕ್ಕಾಗಿ ಆ್ಯಕ್ಚುಲಿ ಆಗಿ ಟೈಮ್ ಆಗಲಿ ಅಂದ್ಬಿಟ್ಟು ಅದಕ್ಕೆ ಅಮ್ಮ ಅಪ್ಪು ಎಲ್ಲರಿಗೂ ಸೇರಿ ಗಂಧದಗುಡಿ ರಿಲೀಸ್ ಯಾಕಂದ್ರೆ 52 ವರ್ಷದ ಹಿಂದೆನೆ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಯಾರು ಕೂಡ ಇಡೀ ಭಾರತೀಯ ಇತಿಹಾಸದಲ್ಲಿ ಯಾರು ಮಾಡಿಲ್ಲ. ಅದೇ ಇದು ಎಂ ಪಿ ಶಂಕರ್ ಅವ್ರು ಥ್ಯಾಂಕ್ಸ್ ಹೇಳ್ಬೇಕು. ಅದರ ಒಂದು ಸಿನಿಮಾ ಅಪ್ಪಾಜಿ ಕೊಟ್ಟಿದ್ದಾರೆ. ಅಂದರೆ ಒಂದು ಥಾಟ್ ಬಂದಿರೋದು ವಿಜಯ್ ರೆಡ್ಡಿ ಡೈರೆಕ್ಷನ್ ಅದಕ್ಕೆ ಮಾಡಿದಂಥ ವಿಷ್ಣು ಸರ್, ಕಲ್ಪನಾ ಅವರು, ಅದು ಲಕ್ಷ್ಮೀ ದೇವಿ, ಎಲ್ಲರೂ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ನರಸಿಂಹರಾಜು ಅವರು. ಅಯ್ಯೋ ಎಷ್ಟು ಜನ ಹೇಳ್ತಾ ಹೋದ್ರೆ ಭಾಳ ಖುಷಿ ಅದು. ಆ ಫಿಲ್ಮ್ ಬರಬೇಕು. ಇವತ್ತು ಮತ್ತೊಂದು ಬೆಳವಣಿಗೆ ಅಂದರೆ ಮೊನ್ನೆ ಆದಂಥ ಕಾಶ್ಮೀರದ ಘಟನೆ. ಇವತ್ತು 3 ಕನ್ನಡಿಗರ ಮೃತದೇಹವನ್ನು ಇಲ್ಲಿ ಬೆಂಗಳೂರು ರೀಚ್ ಆಗಿದೆ. ಅಂತ್ಯ ಸಂಸ್ಕಾರ ನಡೀತಿದೆ. ಪಾಪ ನೋವಾಗುತ್ತೆ. ಪಾಪ ಅಂತ್ಯ ಸಂಸ್ಕಾರ ಅಂದರೆ ಅನ್ನೋದೇ ಒಂದು ಪಾಪ ದುಃಖವಾದ ವಿಷಯ. ಅಂದರೆ ಖಂಡಿತ ಯಾಕೆ ಒಂದು ಹ್ಯುಮ್ಯಾನಿಟಿ ಇಲ್ವಾ ಇವರಿಗೆ ಅಂತ ನನಗೆ ಅದೇ ಸತಿ ಯೋಚನೆ ಬರುತ್ತೆ. ಅಂದರೆ ಯಾತಿಗೆ ವೈ ದಿಸ್ ಎಷ್ಟೋ ಬೇರೆ ಬೇರೆ ಈ ರೀತಿ ಒಂದು ಏನಂತೀವಿ, ಈ ರೀತಿ ಒಂದು ಕೋಪ ಏನು, ಅನ್ನೆಸರಿ ಕೋಪ ಯಾತಿಗೆ ಬೇಕು? ನಮ್ಮ ಮನುಷ್ಯನ ಅರ್ಥ ಮಾಡ್ಕೊಂಡ್ಬಿಟ್ಟಿಲ್ಲ. ಅಂಥ ಕಾಲದಲ್ಲಿ ನಾವು ಈ ರೀತಿ ಮಾಡ್ತಾ ಹೋದಾಗ ಈ ರೀತಿ ಉಗ್ರಗಾಮಿ ಅದು ಖಂಡನೆ ಆಗಲೇಬೇಕು. ನಾವು ಅದೇ ಕೇಳ್ಕೊಳ್ತೀವಿ. ಹಿಂಗಾದ್ರೂ ಅದು ನಿಲ್ಲಿಸ್ಬೇಕು, 100% ನಿಲ್ಲಬೇಕು. ಭಾಳ ನೋವಾಯಿತು, ನೋಡ್ಬಿಟ್ಟು